ಬಾಗಲಕೋಟೆ ಜಿಲ್ಲೆ ಟಿ.ಎನ್.ನಾರಾಯಣಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ಇಲಕಲ್ಲ ಉಭಯ ತಾಲೂಕುಗಳ ಘಟಕಗಳ ವತಿಯಿಂದ ದಿನಾಂಕ ಜೂನ್ 18, 2024 ರಂದು ಅಪರಾಹ್ನ 12 ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಪೆಟ್ರೋಲ ಮತ್ತು ಡಿಸೇಲ ಮಾರಾಟ ಬೆಲೆ ಏರಿಸಿದ್ದನ್ನು ಖಂಡಿಸಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ಧರ್ಮಂತಿರ ನೇತೃತ್ವದಲ್ಲಿ ಹಾಗೂ ಉಭಯ ತಾಲೂಕಗಳ ಅಧ್ಯಕ್ಷರಾದ ರೋಹಿತ ಬಾರಕೇರ, ಮಹಾಂತೇಶ ವಂಕಲಕುಂಟಿ ಉಪಸ್ಥಿತಿಯಲ್ಲಿ ಪ್ರತಿಭಟಿಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮೊದಲಿಗೆ ಉಭಯ ತಾಲೂಕು ಘಟಕಗಳ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ಪ್ರವಾಸ ಮಂದಿರದಿಂದ ಹೊರಟ ಮೆರವಣಿಗೆಯು ಮುಖ್ಯ ರಸ್ತೆ ಸಂಚರಿಸಿ ತಹಶೀಲ್ದಾರ ಕಚೇರಿ ಆವರಣಕ್ಕೆ ತಲುಪಿತು. ನಂತರ ಜಿಲ್ಲಾಧ್ಯಕ್ಷ ಬಸವರಾಜರು ಹಾಗೂ ಉಭಯ ತಾಲೂಕುಗಳ ಅಧ್ಯಕ್ಷರಾದ ರೋಹಿತ್ ಮತ್ತು ಮಹಾಂತೇಶರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರವು ಪೆಟ್ರೋಲ ಮತ್ತು ಡಿಸೇಲ ಮಾರಾಟ ಬೆಲೆಯನ್ನು 3 ರಿಂದ 350 ರೂಪಾಯಿಗಳಷ್ಟು ಏರಿಕೆಯಿಂದ ಆಹಾರ, ದಿನಬಳಕೆ ವಸ್ತುಗಳು, ಸಾರಿಗೆ ವೆಚ್ಚ, ಸರಕುಗಳ ಆಮದು ಮತ್ತು ರಫ್ತು, ದಿನಬಳಕೆ ವಸ್ತುಗಳ ಮತ್ತು ಆಹಾರ ಧಾನ್ಯಗಳ, ತರಕಾರಿ ಚಿಲ್ಲರೆ ಮಾರಾಟದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿ ಬಡಪಾಯಿಗಳ ಹೊಟ್ಟೆಗೆ ಬರೆಳೆದಂತಾಗುತ್ತದೆ. ಹಾಗಾಗಿ ಗ್ಯಾರಂಟಿಗಳಿಂದ ಬಸವಳಿದಿರುವ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವು ಹಿಂಬಾಗಿಲಿನಿಂದ ಜನರ ಜೇಬಿಗೆ ಕತ್ತರಿ ಹಾಕುವುದನ್ನು ಕೈಬಿಡಬೇಕು. ಇರದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ನಂತರ ಶಿರಸ್ತೆದಾರರಾದ ಎಚ್.ಎಂ. ಶಿವಣಿಗೆಯರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಕರವೇ ಉಭಯ ತಾಲೂಕು ಘಟಕಗಳ ಪದಾಧಿಕಾರಿಗಳಾದ ಜಹೀರ ಸಂಗಮಕರ, ಮಹಾಂತೇಶ ಕಲಾದಗಿ, ಹುಸೇನ ಸಂದಿಮನಿ, ಮಂಜು ವಡ್ಡರ ಸೇರಿದಂತೆ ಇತರೆ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಭಾಗ್ಯಗಳ ಜೊತೆಗೆ ರಾಜ್ಯ ಸರ್ಕಾರ ಇತಿಹಾಸದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ₹3 ಮತ್ತು ₹3.5 ಏರಿಕೆ ಮಾಡಿದೆ. ಈ ಏರಿಕೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರದಲ್ಲಿ ಮತ್ತು ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಒಂದು ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಏರಿಕೆ ಮಾಡೋದ್ರಿಂದ ಇನ್ನಿತರ ವಸ್ತುಗಳ ಮೇಲೆ ಕೂಡ ಸಾರಿಗೆಯ ಒಂದು ಹಿತದೃಷ್ಟಿಯಿಂದ, ಸರಕುಗಳ ಒಂದು ಹಿತದೃಷ್ಟಿಯಿಂದ ರಫ್ತು ಮತ್ತು ಆಮದು ಮಾಡತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೂಡ ಈ ಒಂದು ಇಂಧನ ದರವನ್ನು ಹೆಚ್ಚಿಗೆ ಮಾಡಿದಾಗ ಎಲ್ಲದರಲ್ಲೂ ಕೂಡ ಈ ದರ ಹೆಚ್ಚಿಗೆ ಆಗ್ತದೆ. ಹೀಗಾಗಿ ಈ ದರವನ್ನು ಹೆಚ್ಚಿಗೆ ಮಾಡುವುದಕ್ಕಿಂತ ಮುಂಚೆ ಸರ್ಕಾರ ಭಾಳ ಯೋಚನೆಯನ್ನು ಮಾಡಬೇಕಾಗಿತ್ತು. ತಾವು ಕೊಟ್ಟಂಥ ಭಾಗ್ಯಗಳಿಗೆ ಇವತ್ತು ತಮ್ಮ ಸರ್ಕಾರದ ಖಜಾನೆ ಒಳಗೆ ದುಡ್ಡಿಲ್ಲದಿರೋ ಕಾರಣಕ್ಕೆ ತೆರಿಗೆಯ ರೂಪದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆಯನ್ನು ಏರಿಕೆ ಮಾಡಿ ಇವತ್ತು ಜನರಿಂದ ಹಣವನ್ನು ಲೂಟಿ ಹೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಆದಷ್ಟು ಬೇಗನೆ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿ ತಾವೇನೀಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗನೆ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಇಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮೊದಲು ಜನರಿಗೆ ಶಾಖ ತಟ್ಟೋದು ಯಾವುದಂದರೆ ಪೆಟ್ರೋಲ್ ಮತ್ತು ಡೀಸೆಲ್. ಬಡವರು ಒಂದು ದಿನಕ್ಕೆ 200-300 ರೂಪಾಯಿ ದುಡಿತಿರ್ತಾರೆ. ಅದರಲ್ಲಿ ಒಂದು ₹100 ಪೆಟ್ರೋಲ್ ಹಾಕ್ಸಿಬಿಟ್ರಪ್ಪ ಅಂತಂದರೆ ಅವರಿಗೆ ತಲೆಯೊಳಗೆ ಏನಿರ್ತದೆ ಅಂದರೆ ಒಂದು ಮೈಲೇಜ್ ಕೊಡುವಂಥ ಗಾಡಿ ₹100 ಪೆಟ್ರೋಲ್ ಹಾಕ್ಸಿದ್ರೆ ಇವತ್ತು ನಮಗೆ ನಾಳೆ ಅಥವಾ ಇವತ್ತು 2 ದಿವಸ ಆಗ್ತದಪ್ಪ ಅನ್ನೋ ವಿಚಾರದಾಗ ಇದ್ರು ಮೊದಲಿಗೆ. ಇವತ್ತು ಏನಾದರೂ ₹100 ಪೆಟ್ರೋಲ್ ಹಾಕ್ಸಿದ್ರೆ ಹೋಗಿ ನಾ ಅಲ್ಲಿ ಮುಟ್ತೀನಿ ಇಲ್ಲೋ ಅನ್ನೋದು ಸಂಶಯ ಇದೆ. ಯಾಕಂದರೆ ಅದಕ್ಕೆ ಕಾರಣ ದರ. ಆ ಕಾರಣಕ್ಕೆ ದರ ಹೆಚ್ಚಿಗೆ ಮಾಡೋದ್ರಿಂದ ಜನರ ಹೊಟ್ಟೆಯ ಮೇಲೆ ಬರೀ ಹೇಳ್ದಂಗೆ ಆಗ್ತದೆ. ಎರಡನೇದು ನೀವು ದರ ಹೆಚ್ಚಿಗೆ ಮಾಡೋದ್ರಿಂದ ಆಗಲೇ ನಮ್ಮ ಹುನಗುಂದ ಅಧ್ಯಕ್ಷರ ಸಾಗಾಣಿಕೆ ಮೇಲೆ ಸೆಸ್ ಹೆಚ್ಚಾಗ್ತದೆ. ತಗೊಳಕೋರಿ ಯಾವುದೇ ಒಂದು ಕಿರಾಣಿ ತಗೊಳಕೋರಿ ಎಲ್ಲಾದರೂ ನೀವು ಕಾಯಿಪಲ್ಲೆ ಉದಾಹರಣೆ ಹೋದ್ರಪ್ಪ ಅಂತಂದರೆ ₹30 ಪಾಕಿರೋ ಅಂತಂದು ಹೇಳ್ತಾರೆ. ಅದಕ್ಕೆ ಕಾರಣ ಈ ಪೆಟ್ರೋಲ್ ಡೀಸೆಲ್ನ ಒಂದು ಏರಿಕೆನ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ ತಾವು ಆದಷ್ಟು ಬೇಗ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮೇಲೆ ಏನು ಎಷ್ಟಿದ್ರೆ ತಾವು ಹಿಂಪಡಿಬೇಕು. ಇಲ್ಲದಿದ್ದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೇವಲ ಹುನಗುಂದ ಇಳಕಲ್ ತಾಲೂಕುಗಳಿಗೆ ಹೋರಾಟ ಏನು ಮಾಡ್ತಾ ಇದೆ, ನಾಳೆ ರಾಜ್ಯದಲ್ಲಿ
ಬೃಹತ್ತಾಗಿ ಹೋರಾಟ ಮಾಡಬೇಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ಕೊಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಆ ರಕ್ತಕ್ಕೆ ಶಕ್ತಿ ಬರಬೇಕು. ತೈಲದ ಬೆಲೆಗಳು ಹಿಡಿತದಲ್ಲಿದ್ದರೆ ಮಾತ್ರ ಸರಕು ಸಾಗಾಣಿಕೆ ವೆಚ್ಚ, ಆಮದು ರಫ್ತಿನ ವೆಚ್ಚ ಕಡಿಮೆ ಆಗೋದು. ಆದರೆ ಮಾತ್ರ ನಮಗೆ ಎಲ್ಲ ದಿನಬಳಕೆ ವಸ್ತುಗಳು, ಆಹಾರ ಧಾನ್ಯಗಳು, ಪ್ರತಿಯೊಂದು ನಮಗೇನು ಮನುಷ್ಯರಿಗೆ ಏನು ಬೇಕಲ್ಲ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಶಕ್ತಿಯೊಳಗೆ ಯೋಗ್ಯತೆ ನಮಗೆ ಸಿಗ್ತಾವೆ. ನೀವು ಮುಖ್ಯವಾದಂತಹ ತೈಲ ಬೆಲೆಯನ್ನು ಏರಿಕೆ ಮಾಡೋದ್ರಿಂದ ನೀವು 3 ರೂಪಾಯಿ ತೈಲ ಬೆಲೆ ಏರಿಕೆ ಮಾಡಿದ್ರೆ ಒಂದೊಂದು ಕೆಜಿಗೆ 3 ರೂಪಾಯಿ ಕಾಳು ಕಡಿಗಳ ಬೆಲೆಯನ್ನು ವ್ಯಾಪಾರಿಗಳು ಹೆಚ್ಚು ಮಾಡಿಬಿಡ್ತಾರೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದ್ರಿ ಅಂತಂದು ಅದರ ಭಾರ, ಅದರ ಹೊರೆ ನೇರವಾಗಿ ಬಡ ಜನತೆ ಮೇಲೆ ಬೀಳುತ್ತೆ. ಇನ್ನು ರಾಜ್ಯ ಸರ್ಕಾರ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಂದು ಏನು ಮಾತು ಕೊಟ್ಟು ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಅಂತಂದು ಪ್ರಯತ್ನ ಮಾಡ್ತಿದ್ರಲ್ಲ, ನೀವು ಬಲಗೈಯಿಂದ ಕೋಟ್ಯಾಂತರ ರೂಪಾಯಿಯನ್ನು ಕಿತ್ಕೊಂಡು ಎಡಗೈಯಿಂದ ಲಕ್ಷ ರೂಪಾಯಿಗಳನ್ನು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಬಡ ಜನರಿಂದನೇ ಕಿತ್ಕೊಂಡು ಬಡ ಜನರಿಗೆ ಅದರಲ್ಲಿ ಅರ್ಥನ ಕೊಡುವಂಥ ಕೆಲಸ ಮಾಡ್ತಿದ್ದೀರಿ. ಈ ಧೋರಣೆ ಒಳ್ಳೆಯದಲ್ಲ. ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಯಲ್ಲಿ ನಾವು ಇಂಧನ ಬೆಲೆಯನ್ನು ಏರಿಕೆ ಮಾಡ್ತೀವಿ, ವಿದ್ಯುತ್ ಬೆಲೆಯನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಈ ಹಿಂದೆ ಕೂಡ ಗೃಹ ಬಳಕೆಗೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಿ. 200 ಯೂನಿಟ್ ಫ್ರೀ ಕೊಡೋ ಬರದಲ್ಲಿ ಕಮರ್ಷಿಯಲ್ ಆಗಿರುವಂತಹ ವಾಣಿಜ್ಯಕ್ಕೆ ಕೊಡುವಂತಹ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ರಿ. ಏಕಾಏಕಿ 700 ರೂಪಾಯಿ ಇದ್ದನ್ನು 10 ರೂಪಾಯಿ ತೊಗೊಂಡು ನಿಲ್ಲಿಸಿದ್ರಿ. 10 ರೂಪಾಯಿ ನೀವು ಚಾರ್ಜ್ ಮಾಡ್ತೀರಿ, ದರ ಹಾಕ್ತೀರಿ. ಈ ಮನೆ ಫ್ರೀ, ಮನೆ ಕೊಟ್ಟು ಫ್ರೀ ಬಿಲ್ಲನ್ನು ಅಂಗಡಿಯಿಂದ ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ. ಈಗ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕೊಡ್ತಿರುವಂಥ ದುಡ್ಡನ್ನು ಇಲ್ಲಿ ಜನರಿಂದ ಪ್ರತಿಯೊಬ್ಬರಿಂದನೂ, ವಾಹನ ಬಳಸುವ ಪ್ರತಿಯೊಬ್ಬರಿಂದನೂ, ಈ ರಾಜ್ಯದ ಎಲ್ಲರಿಂದನೂ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿನ ವಸೂಲಿ ಮಾಡಿ 100 ಕೋಟಿ ರೂಪಾಯಿ ನೀವು ಮಹಿಳೆಯರಿಗೆ ಕೊಡುವಂಥ ವಿಚಾರವನ್ನು ಮಾಡ್ತೀವಿ. ಅದೇ ಮಹಿಳೆಯರೇ ದುಡಿಬೇಕಾದ್ರೂ ಕೂಡ ಕಾಳು ಕಡಿ ತಗೋಬೇಕು, ದಿನಬಳಕೆ ವಸ್ತು ತಗೋಬೇಕಂತಂದ್ರೂ ಕಷ್ಟ ಐತ್ರಿ. ಸರ್ಕಾರ ಜನಪ್ರತಿನಿಧಿಗಳು ಮುಗಿದ ಕೊಡುವಂಥ ಹೋರಾಟಗಳಾಗ್ತಾವೆ ಅಂತ ಎಚ್ಚರಿಸ್ತಾ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾ ಇದ್ದೀವಿ. ಎಲ್ಲರೂ